ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗಾಗಲೇ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. 5 ಗ್ಯಾರಂಟಿಗಳ ಜೊತೆಗೆ ಸರ್ಕಾರ ಇದೀಗ 6ನೇ ಗ್ಯಾರಂಟಿಯಾಗಿ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನವನ್ನ ಆರಂಭಿಸಿದೆ. ಇನ್ನು ಬೆಂಗಳೂರಿನ ನಿವಾಸಿಗಳ ಬಹು ವರ್ಷಗಳ ಕನಸಾಗಿರುವ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಅಧಿಕೃತವಾಗಿ ಚಾಲನೆ ನೀಡುವ ಮೂಲಕ ವಿಪಕ್ಷ ನಾಯಕರಿಗೆ ಚಾಟಿ ಬೀಸಿದ್ದಾರೆ. ಸರ್ಕಾರದಿಂದ 6 ಗ್ಯಾರಂಟಿಯಾಗಿ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ. ಬಿ ಖಾತಾದಿಂದ ಎ ಖಾತಾಗೆ ಆಸ್ತಿಗಳ ಪರಿವರ್ತನೆಗೆ ಡಿಕೆಶಿ ಅಧಿಕೃತ ಚಾಲನೆ. ಬೆಂಗಳೂರಿನಲ್ಲಿ ಆಸ್ತಿ ದಾಖಲೆಗಳ ಸುರಕ್ಷತೆಗಾಗಿ ಸರ್ಕಾರ 6ನೇ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದೆ. ಅದುವೇ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳ ವ್ಯಾಪ್ತಿಯ ಆಸ್ತಿ ಮಾಲೀಕರಿಗೆ ಭೂ ದಾಖಲೆಗಳ ಸುರಕ್ಷತೆ ವಂಚನೆಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಸರ್ಕಾರ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭಿಸಿದೆ. ಹೊಸದಾಗಿ ಆರಂಭವಾದ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನಕ್ಕೆ ಬೆಂಗಳೂರು ಉಸ್ತುವಾರಿ ಸಚಿವರಾದ ಡಿಸಿಎಂ ಡಿಕೆಶಿ ಇಂದು ಅಧಿಕೃತವಾಗಿ ಚಾಲನೆ ನೀಡಿದರು. ಬೆಂಗಳೂರಿನ 5 ನಗರ ಪಾಲಿಕೆಗಳ ಒಂದೊಂದು ಸ್ಥಳಗಳಲ್ಲಿ ಇಂದಿನಿಂದ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭವಾಗಿದ್ದು, ಹೊಸ ಈ ಖಾತಾ ವಿತರಣೆ, ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಹಾಗೂ ದಾಖಲೆಗಳ ತಿದ್ದುಪಡಿಗೆ ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿದೆ. ಬೆಂಗಳೂರು ನಗರದಲ್ಲಿ 50 ಕಡೆ ಇಂಥ ಅಭಿಯಾನ ನಡೀತಾ ಇದೆ. ಯಾರೋ ಒಬ್ರು ₹1 ಲಂಚ ಕೊಡಂಗಿಲ್ಲ. ಹಿಂದೆ 5% ಗವರ್ಮೆಂಟ್ ವ್ಯಾಲ್ಯೂ ಅಂತ ಹೇಳ್ತಿದ್ದೋ, ಕೆಲವರೆಲ್ಲ ಟೀಕೆ ಮಾಡ್ತಿದ್ರು, ಸಲಹೆಗಳು ಕೊಟ್ಟರು. ಅದಕ್ಕೆ ಸ್ಪಂದಿಸಿ ಎಲ್ಲ ದಾಖಲೆಗಳು ಸರಿ ಮಾಡ್ಕೊಳ್ಳಿ ಅಂತೇಳಿ 7 ಲಕ್ಷ ಜನರಿಗೆ ಇಂಥ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀವಿ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ಹೊರಮಾವಿನ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಆರಂಭವಾದ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ಕೇಂದ್ರಕ್ಕೆ ಡಿಸಿಎಂ ಡಿಕೆಶಿ ಭೇಟಿ ನೀಡಿ ಪ್ರಕ್ರಿಯೆಯನ್ನ ಪರಿಶೀಲಿಸಿದ್ರು. ನಾಗರಿಕರ ಜೊತೆ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನದ ಬಗ್ಗೆ ಚರ್ಚಿಸಿದ ಡಿಕೆಶಿ, ₹1 ಲಂಚ ನೀಡದೆ ತಮ್ಮ ಆಸ್ತಿಗಳನ್ನ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಮಾಡಿಸುವ ಮೂಲಕ ಮನೆ ಬಾಗಿಲಲ್ಲೇ ಈ ಖಾತೆ ಪಡೆಯಬಹುದು. ನಿಮ್ಮ ಆಸ್ತಿ ಮೌಲ್ಯಗಳನ್ನ ಹೆಚ್ಚಳ ಮಾಡಲು ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಮಾಡಿಕೊಡಲಾಗ್ತಾ ಇದೆ. ಇದು ಐತಿಹಾಸಿಕ ತೀರ್ಮಾನ. ಬೆಂಗಳೂರಿನಲ್ಲಿರುವ 23 ಲಕ್ಷ ಆಸ್ತಿಗಳಲ್ಲಿ 16 ಲಕ್ಷ ಎ ಖಾತೆಗಳಿದ್ರೆ 7 ಲಕ್ಷ ಬಿ ಖಾತೆಗಳಿವೆ. ನನ್ನ ಈ ಖಾತಾ ಅಭಿಯಾನದಿಂದ ಬೆಂಗಳೂರಿನ ನಿವಾಸಿಗಳಿಗೆ ಅನುಕೂಲವಾಗಲಿದೆ. ಆದರೆ ಈ ಖಾತಾ ಅಭಿಯಾನಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ವಾಸ್ತವವಾಗಿ ರಿಯಲ್ ಎಸ್ಟೇಟ್ ದಂಧೆ ಮಾಡಿದವರೇ ಕುಮಾರಸ್ವಾಮಿ ಕುಟುಂಬದವರು ಅಂತ ಡಿಸಿಎಂ ಡಿಕೆಶಿ ಎಚ್ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈಗ ರಿಯಲ್ ಎಸ್ಟೇಟ್ ದಂಧೆ ಯಾರು ಮಾಡಿದ್ದು? ಅವ್ರ ಅಣ್ಣನೇ ಎಲ್ಲ ರಿಯಲ್ ಎಸ್ಟೇಟ್ ದಂಧೆನ ಕಂಪ್ಲೀಟ್ PRR ರೋಡ್ಗೆ ರಿಜಿಸ್ಟರ್ ಮಾಡ್ಕೊಂಡು, ಈಗ ಕೇಳಿ ದೊಡ್ಡ ಗುಬ್ಬಿ ಚಿಕ್ಕ ಗುಬ್ಬಿ ಈ ರೋಡಲ್ಲೆಲ್ಲ ಕೇಳಿ ಎಲ್ಲ ಆಸ್ತಿಗಳನ್ನೆಲ್ಲ ಎದಸಿ ರಿಜಿಸ್ಟರ್ ಮಾಡ್ಕೊಂಡು 7, 8, 10 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡ್ಕೊಂಡು ಈಗ 125 ಕೋಟಿ 30 ಕೋಟಿ 50 ಕೋಟಿ ಆಸ್ತಿ ಇವತ್ತೇನಾದ್ರು ಮಾಡಿದ್ರೆ ಅವ್ರ ಕುಟುಂಬದವರು. ಬೆಂಗಳೂರಿನಲ್ಲಿ ಆಸ್ತಿ ದಾಖಲೆಗಳ ಸುರಕ್ಷತೆಗಾಗಿ 50 ಕೇಂದ್ರಗಳಲ್ಲಿ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭವಾಗಿದ್ದು, ಪ್ರತಿ ಶನಿವಾರ ನಡೆಯುವ ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಸ್ಥಳದಲ್ಲೇ ಅಹವಾಲುಗಳನ್ನ ಆಲಿಸಿ ಪರಿಹಾರ ನೀಡ್ತಾ ಇರೋದು ಈ ಖಾತಾ ವಿಶೇಷವಾಗಿತ್ತು. ಈ ಯೋಜನೆಯ ಲಾಭ ಪಡೆಯಲು ಅದೆಷ್ಟು ಜನರು ಮುಂದೆ ಬರ್ತಾರೆ ಅನ್ನೋದೇ ಕುತೂಹಲ ಮೂಡಿಸಿದೆ. ವೀರೇಶದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.